ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗ ಕೊಟ್ಟಿರ್ತಕ್ಕಂಥ ಒಳ ಮೀಸಲಾತಿ ಸಮೀಕ್ಷಾ ವರದಿಯನ್ನ ಇದೇ ಮಳೆಗಾಲದ ಅಧಿವೇಶನದಲ್ಲಿ ಸರ್ಕಾರ ಜಾರಿಗೊಳಿಸಬೇಕು ಅನ್ನುವಂತಹ ಒತ್ತಾಯವನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಮಾಡ್ತಾ ಇದೆ. ಈಗ 30 ವರ್ಷಗಳ ಕಾಲ ಹೋರಾಟ ನಡೆದಿತ್ತು. ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ವರ್ಗೀಕರಣ ಆಗಬೇಕು, ಒಳ ಮೀಸಲಾತಿ ವರ್ಗೀಕರಣ ಆಗಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸ್ಬೇಕಂತಂದ್ರೆ ಏನು ಏಕಸದಸ್ಯ ಆಯೋಗ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ರಚನೆ ಆಗಿತ್ತು, ಸಮೀಕ್ಷೆ ಆಯಿತು, ಅದು ವೈಜ್ಞಾನಿಕ ಸಮೀಕ್ಷೆ ಅಂತೇಳಿ ಆ ಸಮೀಕ್ಷೆಯನ್ನ ಸ್ವೀಕಾರ ಮಾಡಬೇಕು ಈ ಜುಲೈ 30 ಒಳಗಡೆ ಮತ್ತು ಆಗಸ್ಟ್ 11ರಂದು ನಡೀತಕ್ಕಂಥ ಮಳೆಗಾಲದ ಅಧಿವೇಶನದಲ್ಲಿ ಇದನ್ನ ಚರ್ಚಿಸಿ ಅಂಗೀಕರಿಸಿ ಏನು ಹೋರಾಟದ ಮಾಡಿರ್ತಕ್ಕಂಥ 30 ವರ್ಷಗಳ ಹೋರಾಟದ ಫಲವನ್ನು ನೀವು ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಮತ್ತು ಆ ಜನಗಳಿಗೆ ನ್ಯಾಯವನ್ನು ಕೊಡಿಸುವ ಮುಖಾಂತರ ಕಾಂಗ್ರೆಸ್ ಸರ್ಕಾರ ತಮ್ಮ ಬದ್ಧತೆಯನ್ನು ತೋರಿಸಬೇಕನ್ನುವಂಥದ್ದನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಹೋರಾಟ ಸಮಿತಿ ಒತ್ತಾಯ ಮಾಡ್ತಾ ಇದೆ. ಒತ್ತಾಯ ಮಾಡೋದಕ್ಕೋಸ್ಕರ ಮತ್ತು ಇದನ್ನು ಅಂಗೀಕರಿಸಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಇದೇ ಆಗಸ್ಟ್ 11ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿಯನ್ನ ಕೈಗೊಳ್ತಾ ಇದೆ. ಇನ್ನೂ ತಡ ಆಗಿದೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವುದಕ್ಕೆ. ಈಗ ಒಂದು ವರದಿ ಕೊಡೋದಕ್ಕೂ ಟೈಮ್ ಬೇಕು, ನಿಮಗೆ ಕಾಲ ಬೇಕು. ಆ ವರದಿ ಸಮೀಕ್ಷೆಯನ್ನ ನಡೆಸೋದಕ್ಕೆ ಅನುದಾನಕ್ಕೂ ನಿಮ್ಗೆ ಸಮಯ ಬೇಕು. ಮತ್ತೆ ಈ ಸಮೀಕ್ಷೆ ತಯಾರಾಗಿದ್ರು ನಿಮಗೆ ಇನ್ನೂ ಕಾಲಾವಕಾಶ ಬೇಕಂತಂದ್ರೆ ನಮಗೆ ಸಹಿಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಅನ್ಯಾಯ ಆಗ್ತಾ ಇದೆ. ಈಗಾಗಲೇ ಈ ಸಮುದಾಯಗಳಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಇರ್ತಕ್ಕಂಥ ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಜನರು ಅವ್ರ ವಯಸ್ಸು ಮೀರ್ತಾ ಇದೆ. ಹಾಗಾಗಿ ಇದನ್ನ ಇದೇ ಆಗಸ್ಟ್ನ ಮಳೆಗಾಲದ ಅಧಿವೇಶನದಲ್ಲಿ ಮಾಡಬೇಕು, ಸಾಮಾಜಿಕ ನ್ಯಾಯವನ್ನ ದೊರಕಿಸಿಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.